ಅಯ್ಯಪ್ಪನ ಭಕ್ತರು ಕಪ್ಪು ವಸ್ತ್ರವನ್ನೇ ಯಾಕೆ ಧರಿಸ್ತಾರೆ? ಅಯ್ಯಪ್ಪನ ದೀಕ್ಷೆಗೂ ಶನಿಗೂ ಕೂಡ ಸಂಬಂಧ ಇದೆಯಾ? ಇದಕ್ಕೆ ಉತ್ತರ ಈ ಒಂದು ವಿಡಿಯೋದಲ್ಲಿ. ನಮ್ಮಲ್ಲಿ ಕಪ್ಪು ಬಟ್ಟೆಯನ್ನ ಅಶುಭ ಅಂತ ಹೇಳ್ತಾರೆ. ಕಪ್ಪು ಬಟ್ಟೆಯನ್ನ ಸಾಮಾನ್ಯವಾಗಿ ಅಶುಭ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಜೊತೆಗೆ ವಿಶೇಷವಾಗಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ಯಾರು ಕೂಡ ಕಪ್ಪು ಬಟ್ಟೆಯನ್ನ ಹಾಕೋದಿಲ್ಲ. ಆದರೆ ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಭೇಟಿ ಕೊಡುವಾಗ ಕಪ್ಪು ಬಟ್ಟೆಯನ್ನೇ ಧರಿಸ್ತಾರೆ. ಈ ಅಭ್ಯಾಸಕ್ಕೆ ಏನಾದರೂ ಕಾರಣ ಇದೆಯಾ? ಇದಕ್ಕೂ ಶನಿಗೂ ಏನಾದರೂ ಸಂಬಂಧ ಇದೆಯಾ ಅಂತೀರಾ? ಹೌದು. ಅಯ್ಯಪ್ಪ ಪುರಾಣದ ದೇವನಲ್ಲದ ಕಾರಣ ಅವನ ಸುತ್ತಲಿನ ನೀತಿಕತೆಗಳು ಮತ್ತು ದಂತಕಥೆಗಳು ಪುರಾಣ ಮತ್ತು ಉಪನಿಷತ್ತುಗಳಲ್ಲಿ ಕಂಡುಬರೋದಿಲ್ಲ. ಬದಲಿಗೆ ಕ್ಷೇತ್ರ ಪುರಾಣ ಅಥವಾ ಸ್ಥಳೀಯ ದೇವಾಲಯಗಳ ಇತಿಹಾಸದಲ್ಲಿ ಮಾತ್ರ ಕಂಡುಬರುತ್ತೆ. ಒಮ್ಮೆ ಶನಿಯು ಜನರಿಗೆ ಯಾಕೆ ತೊಂದರೆಯನ್ನ ಕೊಡ್ತಾನೆ ಅಂತ ಹೇಳಿ ಅಯ್ಯಪ್ಪ ಸ್ವಾಮಿ ಕೇಳ್ತಾರಂತೆ. ಅದಕ್ಕೆ ಶನಿಯು ಹಾಗೆ ಮಾಡುವಂಥದ್ದು ನನ್ನ ಧರ್ಮ ಅಂತ ಹೇಳಿ ಉತ್ತರವನ್ನ ಕೊಡ್ತಾರಂತೆ. ಈ ಹಿನ್ನೆಲೆಯಲ್ಲಿ ಅಯ್ಯಪ್ಪನು ತನ್ನ ಭಕ್ತರಿಗೆ ಈ ದುಃಖವನ್ನ ನೀಡುವಂಥದ್ದು ಬೇಡ ಅಂತ ಹೇಳಿ ಶನಿ ಹತ್ರ ಕೇಳ್ಕೊಳ್ತಾರೆ. ಅದಕ್ಕೆ ಶನಿಯು ಕೆಲವೊಂದು ನಿಯಮಗಳನ್ನ ಹಾಕ್ತಾರಂತೆ. ಅಯ್ಯಪ್ಪನ ದೀಕ್ಷೆಯನ್ನ ತೆಗೆದುಕೊಳ್ಳುವಂಥವ್ರು ಶನಿ ದೋಷದಿಂದ ನಿವಾರಣೆ ಆಗ್ಬೇಕು ಅನ್ನುವಂಥದ್ದಾದ್ರೆ ಕಪ್ಪು ವಸ್ತ್ರವನ್ನ ಬಳಕೆ ಮಾಡಬೇಕು. ಇದರಿಂದ ಶನಿದೋಷ ನಿವಾರಣೆಯಾಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಅಯ್ಯಪ್ಪನು ತನ್ನ ಭಕ್ತರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಶನಿಯಲ್ಲಿ ಒಂದು ಆಜ್ಞಾಪನೆಯನ್ನ ಮಾಡ್ಕೊಳ್ತಾರೆ. ತನ್ನ ಭಕ್ತರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡಬಾರ್ದು ಅಂತ. ಈ ಹಿನ್ನೆಲೆಯಲ್ಲಿ ಶನಿಯು 7 ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯ ಮೇಲೆ ಪ್ರಭಾವವನ್ನ ಏನು ಬೀರ್ತಾನೆ, ಈ 41 ದಿನಗಳ ದೀಕ್ಷೆಯನ್ನ ಪಡೆದುಕೊಳ್ಳುವ ಮೂಲಕವಾಗಿ ಅದರಿಂದ ಹೊರಬರಬಹುದು ಅಥವಾ ಆಗುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು ಅನ್ನುವಂಥ ನಂಬಿಕೆ ಕೂಡ ಇದೆ. ಮುಖದ ಕ್ಷೌರ ಅಥವಾ ಶೇವಿಂಗ್ ಅನ್ನ ಮಾಡಿಸಿಕೊಳ್ಳದೆ ದಿನಕ್ಕೆ ಒಮ್ಮೆ ಮಾತ್ರ ಊಟವನ್ನ ಮಾಡುವಂಥದ್ದು, ತಣ್ಣೀರಿನಲ್ಲಿ ಸ್ನಾನವನ್ನ ಮಾಡುವಂಥದ್ದು, ಜೊತೆಗೆ ನೆಲದ ಮೇಲೆ ಮಲಗುವಂಥದ್ದು ಹಾಗೂ ಬ್ರಹ್ಮಚರ್ಯವನ್ನ ಅಭ್ಯಾಸ ಮಾಡುವಂಥದ್ದು, ಹೀಗೆ ಮುಂತಾದ ಕಷ್ಟಗಳನ್ನ 41 ದಿನಗಳವರೆಗೆ ಅನುಭವಿಸಬೇಕು. ಇದಕ್ಕೆ ಪ್ರತಿಯಾಗಿ ಅಯ್ಯಪ್ಪನು ತನ್ನ ಭಕ್ತರು ಶನಿಗೆ ಸಂಬಂಧಪಟ್ಟ ಹಾಗೆ ಕಪ್ಪು ಹಾಗೂ ನೀಲಿ ಬಟ್ಟೆಯನ್ನ ಧರಿಸಬೇಕು ಅನ್ನುವಂಥದ್ದು. ಈ ಬಗ್ಗೆ ಶನಿಗೆ ಭರವಸೆಯನ್ನ ಕೊಡ್ತಾರೆ ಅಯ್ಯಪ್ಪ ಸ್ವಾಮಿ. ಆ ಕಾರಣದಿಂದಲೇ ಅಯ್ಯಪ್ಪನ ಭಕ್ತರು ಕಪ್ಪು ವಸ್ತ್ರವನ್ನ ಧರಿಸ್ತಾರೆ ಅಂತ ಹೇಳಲಾಗಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ನುವಂಥದ್ದಾದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.